ಯಾವುದಾದರೂ ಒಂದು ದೇವತೆಯನ್ನ ಒಂದೇ ಸ್ಥಳದಲ್ಲಿ ಮೂರು ಅವತಾರದಲ್ಲಿ ಪೂಜಿಸೋದ್ರ ಬಗ್ಗೆ ನಿಮಗೆ ಗೊತ್ತಾ? ಅಥವಾ ಯಾವತ್ತಾದರೂ ಕೇಳಿದ್ದೀರಾ? ಹೌದು, ಕೇರಳದ ಈ ಶಕ್ತಿ ದೇವತೆಯನ್ನ ಬೆಳಗ್ಗೆ ಸರಸ್ವತಿಯಾಗಿ, ಮಧ್ಯಾಹ್ನ ಲಕ್ಷ್ಮಿ ಮತ್ತು ಸಂಜೆ ದುರ್ಗೆಯಾಗಿ ದೇವಿಯನ್ನ ಅಲಂಕರಿಸಿ ಪೂಜಿಸ್ತಾರೆ. ಹಾಗಾದ್ರೆ ಯಾವುದು ಆ ಶಕ್ತಿಶಾಲಿ ದೇವಾಲಯ ಅಂತಂದ್ರೆ ಚೊಟ್ಟನಿಕ್ಕಾರ ಭಗವತಿ ದೇವಾಲಯ. ಭೂತ ಬಿಡಿಸಲು ಈ ಚೊಟ್ಟನಿಕ್ಕಾರ ವೆರಿ ಫೇಮಸ್. ಈ ದೇವಿಗೂ ನಮ್ಮ ಕೊಲ್ಲೂರಿಗೂ ನಂಟಿದೆ. ಕೇರಳದ ಚೊಟ್ಟನಿಕ್ಕಾರ ದೇವಾಲಯವು ಭೂತೋಚ್ಚಾಟನೆ, ಮಾನಸಿಕ ಅಸ್ವಸ್ಥಗಳಿಂದ ಮುಕ್ತಿ ನೀಡುವ ಪ್ರಮುಖ ದೇವಾಲಯವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಕೊಲ್ಲೂರಿನ ಮೂಕಾಂಬಿಕೆಯನ್ನೇ ಪೂಜಿಸಲಾಗುತ್ತದೆ. ಚೊಟ್ಟನಿಕ್ಕಾರ ದೇವಾಲಯದಲ್ಲಿ ದೇವಿಯ 3 ರೂಪವನ್ನ ದಿನದ 3 ಅವಧಿಯಲ್ಲಿ ಪೂಜಿಸಲಾಗುತ್ತೆ. ಚೊಟ್ಟನಿಕ್ಕಾರ ದೇವಾಲಯದ ಇತಿಹಾಸವೇನು? ಈ ದೇವಾಲಯಕ್ಕೂ ಕೊಲ್ಲೂರು ಮೂಕಾಂಬಿಕೆಗೂ ಇರುವಂತಹ ಸಂಬಂಧವೇನು? ಚೊಟ್ಟನಿಕ್ಕಾರ ದೇವಾಲಯದ ಮಹತ್ವವನ್ನ ತಿಳಿಯೋಣ ಬನ್ನಿ. ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ದಿವ್ಯ ದೇಗುಲ ಸರಣಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾಡಿನ ವಿಶೇಷ ದೇವಾಲಯಗಳ ಇತಿಹಾಸ ಮತ್ತು ವೈಶಿಷ್ಟ್ಯದ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿ ಚಿತ್ರಿಸುವುದೇ ನಮ್ಮ ಪ್ರಣವಂ ಭಕ್ತಿ ಟಿವಿ ತಂಡದ ಉದ್ದೇಶ. ನಾಡಿನ ಹಲವಾರು ವಿಶೇಷ ದೇವಾಲಯಗಳ ಇತಿಹಾಸ ಮತ್ತು ವಿಶಿಷ್ಟತೆಗಳನ್ನು ಈ ಸರಣಿಯಲ್ಲಿ ತಾವು ತಿಳಿಯಬಹುದು. ಈ ವಿಡಿಯೋದ ಜೊತೆಗೆ ದಿವ್ಯ ದೇಗುಲ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಉಚಿತವಾಗಿ ನೋಡಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಚೊಟ್ಟನಿಕ್ಕಾರ ಭಗವತಿ ದೇವಸ್ಥಾನವು ಕೇರಳ ರಾಜ್ಯದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಸರಸ್ವತಿ, ಲಕ್ಷ್ಮಿ ಮತ್ತು ದುರ್ಗಾದೇವಿ ಅವರ 3 ಪ್ರಮುಖ ದೇವಿ ಅವತಾರಗಳಲ್ಲಿ ಇಲ್ಲಿ ಪೂಜಿಸಲ್ಪಡುವ ಮಾತೃದೇವತೆಗೆ ಈ ದೇವಾಲಯವನ್ನು ಸಮರ್ಪಿಸಲಾಗಿದೆ. ಬೆಳಗ್ಗೆ ಸರಸ್ವತಿ ದೇವಿಗೆ, ಮಧ್ಯಾಹ್ನ ಲಕ್ಷ್ಮಿಗೆ ಮತ್ತು ಸಂಜೆ ದುರ್ಗೆಗೆ ಈ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತೆ. ಕೇರಳ ವಾಸ್ತುಶಿಲ್ಪದೊಂದಿಗೆ ಸಂಬಂಧವನ್ನು ಹೊಂದಿರುವ ಈ ದೇವಾಲಯವನ್ನು ದೇವರು ಮತ್ತು ದೇವತೆಗಳ ವಾಸ್ತುಶಿಲ್ಪಿಯಾದ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಿದೆ ಅಂತ ಹೇಳಲಾಗುತ್ತೆ. ದೇವಿಯ ವಿಗ್ರಹವು ರುದ್ರಾಕ್ಷಶೀಲ ಎಂದು ಕರೆಯಲ್ಪಡುವ ಲ್ಯಾಟರೈಟ್ನಿಂದ ರೂಪುಗೊಂಡ ಸ್ವಯಂಭೂ ವಿಗ್ರಹವಾಗಿದೆ. ದೇವಿಯನ್ನು ತನ್ನ 3 ರೂಪಗಳಲ್ಲಿ ಪೂಜಿಸೋದ್ರಿಂದ ಅಲಂಕಾರಗಳು ಕೂಡ ಪೂಜೆಗೆ ತಕ್ಕಂತೆ ಬದಲಾಗುತ್ತವೆ. ದೇವಿಯನ್ನ ಇಲ್ಲಿ ಬೆಳಗ್ಗೆ ಬಿಳಿ ವಸ್ತ್ರಗಳಿಂದ ಅಲಂಕಾರ ಮಾಡುವ ಮೂಲಕ ಪೂಜೆ ಮಾಡಿದ್ರೆ, ಮಧ್ಯಾಹ್ನ ಕಡುಗೆಂಪು ವಸ್ತ್ರದ ಅಲಂಕಾರದಿಂದ ಮತ್ತು ಸಂಜೆ ನೀಲಿ ವಸ್ತ್ರದ ಅಲಂಕಾರದಿಂದ ಪೂಜಿಸಲಾಗುತ್ತೆ. ಈ ದೇವಾಲಯವು ಕೀಸ್ಕಾವು ಮತ್ತು ಮೇಲುಕಾವು ಎಂದು ಕರೆಯಲ್ಪಡುವ 2 ದೇವಾಲಯಗಳನ್ನು ಹೊಂದಿದೆ. ಮೇಲುಕಾವು ಮಾತೃದೇವತೆಗಳನ್ನು ಹೊಂದಿರುವ ಪ್ರಮುಖ ದೇವಾಲಯವಾಗಿದೆ ಮತ್ತು ಕೀಸ್ಕಾವು ದೇವಾಲಯವು ಕೊಳದ ಪಕ್ಕದಲ್ಲಿರುವ ಭದ್ರಕಾಳಿಗೆ ಸಮರ್ಪಿತವಾಗಿದೆ. ಪ್ರಸ್ತುತ ದೇವಾಲಯವಿರುವ ಸ್ಥಳವು ಈ ಹಿಂದೆ ದಟ್ಟವಾದ ಅರಣ್ಯವಾಗಿತ್ತು ಮತ್ತು ಹಲವಾರು ದುಷ್ಟಶಕ್ತಿಗಳು ಮತ್ತು ಬುಡಕಟ್ಟು ಜನಾಂಗದವರ ವಾಸಸ್ಥಾನವಾಗಿತ್ತು ಅಂತ ಹೇಳಲಾಗುತ್ತೆ. ಅಂಥ ಬುಡಕಟ್ಟು ಜನಾಂಗದವರಲ್ಲಿ ಒಬ್ಬರಾದ ಕಣ್ಣಪ್ಪನವರು ಕಾಳಿದೇವಿಯ ಪರಮ ಭಕ್ತರಾಗಿದ್ದರು ಮತ್ತು ದೇವಿಯನ್ನ ಮೆಚ್ಚಿಸಲು ಅವರು ಪ್ರತಿ ಶುಕ್ರವಾರ ಹಸುವನ್ನ ಬಲಿ ಕೊಡ್ತಾ ಇದ್ರು. ಒಂದು ದಿನ ಅವರು ಕಾಡಿನ ಬಳಿ ಸುಂದರವಾದ ಕರುವನ್ನ ಕಂಡ್ರು ಮತ್ತು ಕಾಳಿಗೆ ಕರುವನ್ನ ಬಲಿ ನೀಡೋದಕ್ಕೆ ನಿರ್ಧಾರ ಮಾಡಿದ್ರು. ಅವರು ಕರುವನ್ನ ಬಲಿ ಕೊಡುವ ಮೊದಲು ಕಣ್ಣಪ್ಪನ ಮಗಳು ಬಲಿಯನ್ನು ನಿಲ್ಲಿಸುವಂತೆ ಮನವಿ ಮಾಡಿದ್ಲು. ಕಣ್ಣಪ್ಪನ್ ತನ್ನ ಮಗಳನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದ ಕಾರಣ ಮಗಳಿಗಾಗಿ ಕರುವನ್ನ ಬಲಿ ಕೊಡದೆ ಇಟ್ಕೊಳ್ತಾನೆ. ಆದರೆ ದುರದೃಷ್ಟವಶಾತ್ ಇದಾದ ಕೆಲವೇ ದಿನಗಳಲ್ಲಿ ಕಣ್ಣಪ್ಪನ ಮಗಳು ಮರಣ ಹೊಂತಾಳೆ. ಈ ಘಟನೆ ಕಣ್ಣಪ್ಪನನ್ನು ಸಂಪೂರ್ಣವಾಗಿ ಕುಗ್ಗಿಸುತ್ತೆ. ಕಣ್ಣೀರಿನ ಧಾರೆಯೊಂದಿಗೆ ಕಣ್ಣಪ್ಪ ತನ್ನ ಮಗಳ ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೆ ಮುಂದಾಗ್ತಾನೆ. ಅಷ್ಟರಲ್ಲಿ ಆಶ್ಚರ್ಯಕರವೆಂಬಂತೆ ಅವನ ಮಗಳ ದೇಹವು ಮಾಯವಾಗುತ್ತೆ. ಬಲಿಗಾಗಿ ಕರುವನ್ನು ತಾಯಿಯಿಂದ ಬಲವಂತವಾಗಿ ತೆಗೆದುಕೊಂಡು ಹೋಗಿದ್ದರಿಂದ ಇದು ನಿನಗೆ ಶಿಕ್ಷೆಯಾಗಿದೆ ಅಂತ ಅರ್ಚಕರೊಬ್ಬರು ತಿಳಿಸ್ತಾರೆ. ತನ್ನ ತಪ್ಪನ್ನ ಅರಿತು ಅವನು ಕರುವನ್ನು ಹುಡುಕೋದಕ್ಕೆ ಪ್ರಾರಂಭಿಸ್ತಾನೆ ಮತ್ತು ಅವನು ಆ ಸ್ಥಳದಲ್ಲಿ 2 ಕಲ್ಲುಗಳನ್ನು ಕಂಡುಕೊಳ್ತಾನೆ. ಆ ಕಲ್ಲುಗಳು ದೈವಿಕ ಸ್ವಭಾವದವು ಹಾಗೂ ಈ ಕಲ್ಲುಗಳು ಮಹಾವಿಷ್ಣು ಮತ್ತು ಲಕ್ಷ್ಮಿಯನ್ನ ಪ್ರತಿನಿಧಿಸುತ್ತವೆ ಅಂತ ಅರ್ಚಕರು ತಿಳಿಸ್ತಾರೆ.
ಪ್ರತಿದಿನ ತಪ್ಪದೆ ಈ ಕಲ್ಲುಗಳಿಗೆ ಪ್ರಾರ್ಥನೆ ಸಲ್ಲಿಸಿದ್ರೆ ನಿನ್ನ ಎಲ್ಲಾ ತಪ್ಪುಗಳಿಗೆ ಕ್ಷಮೆ ಸಿಗುತ್ತೆ ಅಂತ ಅರ್ಚಕರು ಹೇಳ್ತಾರೆ. ಕಣ್ಣಪ್ಪನು ತನ್ನ ಮರಣದ ತನಕ ಈ ಕಲ್ಲನ್ನು ಪೂಜಿಸ್ತಾನೆ. ಕಣ್ಣಪ್ಪನ ಮರಣ ನಂತರ ಒಂದು ದಿನ ಹುಲ್ಲು ಕತ್ತರಿಸುವವನು ಸ್ವಲ್ಪ ಹುಲ್ಲನ್ನು ಕತ್ತರಿಸೋದಕ್ಕೆ ಕಾಡಿಗೆ ಬರ್ತಾನೆ. ಅವನ ಕತ್ತಿಯನ್ನ ಹರಿತ ಮಾಡಿಕೊಳ್ಳೋದಕ್ಕೆ ಆ ಕಲ್ಲನ್ನು ಬಳಸ್ತಾನೆ. ಕಲ್ಲಿಗೆ ಕತ್ತಿ ತಾಕ್ತಾ ಇದ್ದಂತೆ ಕಲ್ಲಿನಿಂದ ರಕ್ತ ಹರಿಯೋದಕ್ಕೆ ಪ್ರಾರಂಭವಾಯಿತು. ನಂತರ ಅವನು ಅರ್ಚಕನನ್ನ ಸ್ಥಳಕ್ಕೆ ಕರೆತಂದು ವಿಚಾರಿಸಿದಾಗ ಅದೊಂದು ದೈವಿಕ ಕಲ್ಲು ಅಂತ ತಿಳಿದು ಅಂದಿನಿಂದ ಆ ಕಲ್ಲಿಗೆ ಪೂಜೆ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಅದೇ ಕಲ್ಲನ್ನ ಇಂದಿಗೂ ದೇವಾಲಯದಲ್ಲಿ ಮುಖ್ಯ ದೇವತೆಯಾಗಿ ಪೂಜಿಸಲಾಗ್ತಾ ಇದೆ. ಚೊಟ್ಟನಿಕ್ಕಾರ ಮತ್ತು ಕೊಲ್ಲೂರು ಮೂಕಾಂಬಿಕೆಗೂ ಇರುವಂತಹ ಸಂಬಂಧ. ಶಂಕರಾಚಾರ್ಯರಿಗೆ ಒಮ್ಮೆ ಕೇರಳದಲ್ಲಿ ಸರಸ್ವತಿ ದೇವಿಯ ವಿಗ್ರಹವನ್ನ ಪ್ರತಿಷ್ಠಾಪಿಸಬೇಕು ಅಂತ ಮನಸ್ಸಾಯಿತು. ಇದಕ್ಕಾಗಿ ಅವರು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದೇವಿಯನ್ನ ಒಲಿಸಿಕೊಳ್ಳೋದಕ್ಕೆ ಕಠಿಣ ತಪಸ್ಸನ್ನ ಮಾಡ್ತಾರೆ. ತಪಸ್ಸಿಗೆ ಒಲಿದ ದೇವಿಯು ನನ್ನನ್ನು ಆಹ್ವಾನಿಸಲು ಕಾರಣ ಏನು ಅಂತ ಕೇಳ್ತಾಳೆ. ಆಗ ಶಂಕರಾಚಾರ್ಯರು ನೀನು ತನ್ನೊಂದಿಗೆ ಬಂದು ಕೇರಳದಲ್ಲಿ ನೆಲೆಯಾಗಬೇಕು ಅಂತ ಕೇಳ್ಕೊತಾರೆ. ಆಗ ದೇವಿಯು ಷರತ್ತಿನೊಂದಿಗೆ ಬರೋದಕ್ಕೆ ಒಪ್ಕೊಳ್ತಾಳೆ. ಷರತ್ತಿನ ಪ್ರಕಾರ ಶಂಕರಾಚಾರ್ಯರನ್ನು ದೇವಿಯು ಹಿಂಬಾಲಿಸುವಾಗ ಯಾವುದೇ ಕಾರಣಕ್ಕೂ ಶಂಕರನು ಹಿಂದಕ್ಕೆ ತಿರುಗಿ ನೋಡಬಾರದು. ಒಂದು ವೇಳೆ ನೋಡಿದ್ರೆ ತಾನು ಅದೇ ಸ್ಥಳದಲ್ಲಿ ನಿಲ್ಲಿಸ್ತೇನೆ ಎಂಬುದಾಗಿತ್ತು. ದೇವಿ ಶಂಕರಾಚಾರ್ಯರನ್ನ ಹಿಂಬಾಲಿಸಿ ದೇವಿಯು ಕಾಡಿನ ಮಧ್ಯದಲ್ಲಿ ಹೋಗುವಾಗ ದೇವಿಗೆ ಶಂಕರರನ್ನು ಪರೀಕ್ಷಿಸಬೇಕು ಅಂತ ಮನಸ್ಸಾಯಿತು. ಈ ಕಾರಣಕ್ಕಾಗಿ ದೇವಿ ತನ್ನ ನಡಿಗೆಯ ಸಪ್ಪಳವನ್ನ ಕೇಳದಂತೆ ಮಾಡ್ತಾಳೆ. ಆದರೂ ಶಂಕರಾಚಾರ್ಯರು ಹಿಂದಕ್ಕೆ ತಿರುಗದೆ ನಡೀತಾರೆ. ಎಷ್ಟೇ ದೂರ ಕ್ರಮಿಸಿದ್ರೂ ಸಪ್ಪಳ ಕೇಳದ ಕಾರಣ ಶಂಕರಾಚಾರ್ಯರು ಹಿಂದಕ್ಕೆ ತಿರುಗಿ ನೋಡ್ತಾರೆ. ಇದರಿಂದ ಕೋಪಗೊಂಡ ದೇವಿಯು ತಾನು ನಿಂತ ಸ್ಥಳದಲ್ಲೇ ನೆಲೆ ನಿಲ್ತಾಳೆ. ಈ ಸ್ಥಳವೇ ಪವಿತ್ರ ಕೊಲ್ಲೂರು. ತನ್ನ ತಪ್ಪಿನ ಅರಿವಾಗಿ ಶಂಕರರು ದೇವಿಯ ಬಳಿ ಕ್ಷಮೆಯಾಚಿಸಿ ತನ್ನೊಂದಿಗೆ ಬರುವಂತೆ ಪದೇ ಪದೇ ಬೇಡ್ಕೊಳ್ತಾರೆ. ಬಹಳ ಸಮಯದ ನಂತರ ದೇವಿಯು ಶಂಕರರೊಂದಿಗೆ ತಾನು ಮುಂಜಾನೆ ಚೊಕ್ಕಟನಿಕ್ಕಾರ ದೇವಸ್ಥಾನಕ್ಕೆ ಬಂದು ತನ್ನ ಭಕ್ತರನ್ನ ಆಶೀರ್ವದಿಸಿ ಮಧ್ಯಾಹ್ನ ಪುನಃ ಕೊಲ್ಲೂರಿಗೆ ಹಿಂದಿರುಗುವಂತೆ ರಾಜಿ ಮಾಡಿಕೊಳ್ತಾಳೆ. ಅಂದಿನಿಂದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕಿಂತ ಮುಂಚಿತವಾಗಿ ಚೊಟ್ಟನಿಕ್ಕಾರ ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ತೆರೆಯುತ್ತೆ ಮತ್ತು ದೇವಿಯನ್ನು ಬಿಳಿಯ ವಸ್ತ್ರವನ್ನು ಧರಿಸಿರುವ ಸರಸ್ವತಿ ಅಂತ ಪೂಜಿಸಲಾಗುತ್ತೆ. ಭೂತೋಚ್ಚಾಟನೆ. ಚೊಟ್ಟನಿಕ್ಕಾರ ದೇವಸ್ಥಾನವು ಭಕ್ತರಿಗೆ ಮಾನಸಿಕ ಅಸ್ವಸ್ಥತೆಗಳು ಮತ್ತು ದುಷ್ಟಶಕ್ತಿಗಳಿಂದ ಉಂಟಾಗುವ ತೊಂದರೆಗಳನ್ನು ಗುಣಪಡಿಸಲು ಹೆಸರುವಾಸಿಯಾಗಿದೆ. ಸೋಂಕಿತರನ್ನು ಇಲ್ಲಿನ ಅರ್ಚಕರ ಬಳಿಗೆ ಕರೆತರಲಾಗುತ್ತೆ. ಅವರು ಅವರೊಂದಿಗೆ ಸಂವಹನ ನಡೆಸುತ್ತಾರೆ ಮತ್ತು ತಮ್ಮನ್ನು ದೇವಿಗೆ ಶರಣಾಗುವಂತೆ ಕೇಳ್ಕೊತಾರೆ. ಹಾಗೂ ದೇವಿಯನ್ನ 41 ದಿನಗಳ ಕಾಲ ಪೂಜಿಸಿದ್ರೆ ದುಷ್ಟಶಕ್ತಿಗಳಿಂದ ಮುಕ್ತಿ ದೊರೆಯುತ್ತೆ ಅನ್ನೋ ನಂಬಿಕೆ ಇದೆ. ಮರಕ್ಕೆ ಮೊಳೆ ಹೊಡೆಯುವ ಪದ್ಧತಿ. ಈ ದೇವಾಲಯದ ಆವರಣದಲ್ಲಿ ನೀವೊಂದು ಪಾಳು ಬಿದ್ದ ಮರವನ್ನು ನೋಡಬಹುದು. ತಮ್ಮ ಸಮಸ್ಯೆಗಳಿಂದ ಮುಕ್ತಿ ಪಡೆಯುವುದಕ್ಕೆ ಇಲ್ಲಿಗೆ ಬಂದವರು ಸಮಸ್ಯೆ ಪರಿಹಾರವಾದ ಬಳಿಕ ಈ ಮರಕ್ಕೆ ಸುತ್ತಿಗೆಯಿಂದಲ್ಲ ಬದಲಾಗಿ ತಮ್ಮ ಹಣೆಯಿಂದ ಮೊಳೆಯನ್ನು ಹೊಡಿತಾರೆ. ದೇವಾಲಯದ ನಿಯಮ. ಈ ದೇವಾಲಯದೊಳಗೆ ಪುರುಷರು ಪ್ರವೇಶಿಸಬೇಕಾದ್ರೆ ಬಟ್ಟೆಯನ್ನ ಅಂದ್ರೆ ಶರ್ಟ್ ಅನ್ನ ಧರಿಸಿ ಪ್ರವೇಶಿಸುವಂತಿಲ್ಲ. ಇನ್ನು ಮಹಿಳೆಯರು ಸೀರೆ ಅಥವಾ ಚೂಡಿದಾರವನ್ನ ಧರಿಸಿದ್ರೆ ಮಾತ್ರ ದೇವಾಲಯದ ಒಳಗಡೆ ಪ್ರವೇಶವನ್ನ ನೀಡಲಾಗುತ್ತೆ. ಚೊಟ್ಟನಿಕ್ಕಾರ ದೇವಾಲಯವು ಕೇರಳದ ಅತ್ಯಂತ ಶಕ್ತಿಶಾಲಿ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ದೇವತೆಗಳಿಗೆ ಸಂಬಂಧಿಸಿದ ದೇವಾಲಯವಾಗಿದ್ದು ಇಲ್ಲಿ ಭೂತ ಪ್ರೇತಗಳಿಂದ ಮುಕ್ತಿ ನೀಡುವಂತಹ ಪದ್ಧತಿಯು ನಡೆಯುತ್ತೆ. ವೀಕ್ಷಕರೇ, ಇದಾಗಿತ್ತು ಪ್ರಣವಂ ಭಕ್ತಿ ಟಿವಿಯ ವಿಶೇಷ ದಿವ್ಯ ದೇಗುಲ ಸರಣಿಯ ವಿಶೇಷ ವಿಡಿಯೋ. ನಾಡಿನ ವಿಶೇಷ ದೇವಾಲಯಗಳ ಇತಿಹಾಸ ಮತ್ತು ವೈಶಿಷ್ಟ್ಯದ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿ ಚಿತ್ರಿಸೋದೇ ನಮ್ಮ ಪ್ರಣವಂ ಭಕ್ತಿ ಟಿವಿ ತಂಡದ ಉದ್ದೇಶ. ನಾಡಿನ ಹಲವಾರು ವಿಶೇಷ ದೇವಾಲಯಗಳ ಇತಿಹಾಸ ಮತ್ತು ವಿಶಿಷ್ಟತೆಗಳನ್ನು ಈ ಸರಣಿಯಲ್ಲಿ ತಾವು ತಿಳಿಯಬಹುದು. ಈ ವಿಡಿಯೋದ ಜೊತೆಗೆ ದಿವ್ಯ ದೇಗುಲ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ಉಚಿತವಾಗಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀವಿ.